ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಕೆಲವರು ವಿದೇಶಕ್ಕೆ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಅದರಲ್ಲೂ ಚಲನಚಿತ್ರ ನಟರಿಗೆ, ವೈದ್ಯರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಇವತ್ತು ಒಂದಿಷ್ಟು ಅನುಕೂಲ ಆಗುವಂಥ ದಿನ. ಇವತ್ತು ನೀವು ಮಾಡುವ ಕಾಯಕಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಕರ ರಾಶಿಯವರು ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರವರೆಗೂ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚಿಸಿ ಸಮಾಧಾನದಿಂದ ಮಾಡುವಂಥದ್ದು ಭಾಳಷ್ಟು ಸೂಕ್ತ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿ ಆರಾಧನೆ ಹಾಗೂ ದೇವಿ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತಿನ ದಿವಸ ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ 11 ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಧಾರಣೆ ಮಾಡತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಕ್ಕಂಥದ್ದು ಭಾಳಷ್ಟು ಒಳಿತು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಯಾವುದೋ ಒಂದು ಶಕ್ತಿ ದೇವಸ್ಥಾನದಲ್ಲಿ ಒಂದಿಷ್ಟು ಜೇನುತುಪ್ಪವನ್ನು, ಶಕ್ತಿ ದೇವಸ್ಥಾನದಲ್ಲಿ, ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಅಥವಾ ಯಾವುದೋ ಒಂದು ದೇವಿಯ ಆಸ್ಥಾನದಕ್ಕೆ ಹೋಗಿ ಒಂದಿಷ್ಟು ಜೇನುತುಪ್ಪವನ್ನು ತಾಯಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಕುಂಭರಾಶಿಯವರು ಇನ್ನೊಬ್ಬರನ್ನ ನಿಲ್ಲಿಸೋದು ಬೇಡ. ನಿಮ್ಮ ಕೆಲಸ ಕಾರ್ಯಗಳ ಕಡೆ ನೀವು ಗಮನ ಕೊಡಿ. ನಿಮ್ಮ ಶ್ರದ್ಧಾಭಕ್ತಿಯಿಂದ ನೀವು ಮಾಡುವ ಕೆಲಸಗಳನ್ನು ಜವಾಬ್ದಾರಿತ್ವ ಮಾಡ್ಕೊಂಡು ಹೊರಟಿದ್ದೆ ಆದರೆ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಂಧ್ಯಾಕಾಲದಲ್ಲಿ ಕುಂಭರಾಶಿಯವರು ಇವತ್ತು ಸಂಧ್ಯಾಕಾಲದಲ್ಲಿ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತ ಬೇತಯಂ ಶಯ್ಯೋ ರಭಿಷ್ಟ್ರವಂತರಃ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿಯ ಪ್ರಾರ್ಥನೆ ಜೊತೆಗೆ ಇವತ್ತು ಸಾಧ್ಯವಾದರೆ 11 ಗರಿಕೆ, 9 ಬಿಳಿ ಎಕ್ಕದ ಹೂ, 4 ಬಿಳಿ ಹೂ, 9, 21 ಗರಿಕೆ ಅಥವಾ 11 ಗರಿಕೆ ಜೊತೆಗೆ 9 ಬಿಳಿ ಎಕ್ಕದ ಹೂ, 9, 4 ಶ್ವೇತ ಪುಷ್ಪಗಳು ಅಂದರೆ ಬಿಳಿ ಹೂ, ಇದಿಷ್ಟನ್ನು ಸಹಿತ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತಮ ಕಾಲದಲ್ಲಿ 1 ಚಿಟಿಕೆ ಗೋಧಿನ ದೃಷ್ಟಿ ತೆಗೆದು ನೀರಲ್ಲಿ ಹಾಕಿ. ಇದಿಷ್ಟು ಕ್ರಮ ನೀವು ಮಾಡೋದ್ರಿಂದ ಇವತ್ತು ಸಂಜೆ ವೇಳೆಗೆ ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿ ನೋಡ್ತೀರಿ. ಆರೋಗ್ಯದಲ್ಲಿ ಸುಧಾರಣೆ ಪಡಿಸ್ತೀರಿ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಪರಿಸರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಂದ ನೆಮ್ಮದಿಯ ಸಂತೋಷದ ಮಾತು ಕೇಳ್ತೀರಿ. ಸಂಭ್ರಮದಿಂದ ಸಾಕಷ್ಟು ವಿಶೇಷತೆಗಳನ್ನು ನೀವು ಬರಮಾಡ್ಕೊಳ್ಬಹುದು. ಅದರಿಂದ ಇವತ್ತಿನ ಫಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಡುವ ಅನುಷ್ಠಾನ ಅರ್ಥಗರ್ಭಿತವಾಗಿರಬೇಕು, ಭಗವತಿಯ ಪ್ರಾರ್ಥನೆಯೊಂದಿಗಿರಬೇಕು. ಒಳ್ಳೆಯದಾಗಲಿ. ಓಂ ಜಾತವೇದಸೇ ಸುನವಾಮ ಸೋಮರಾತಿದೋ ನಿದಹಾತಿ ವೇದಾಃ ಸನಃಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾದ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬಧ್ಯೆ ಸುದರಸದರಸೇ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ಥವ್ರತ ದುರ್ಗಾಣಿ ವಿಶ್ವಾಂ ಪೋಶ್ಚಪುತ್ವೇಂ ಬಹುದಾರ್ಭವೇಂ ಭವಾತೋಕಾಯಿತನಯಾಯಿಷಯೋಃ ವಿಶ್ವಾಣಿನೋ ದುರ್ಗಾ ಜಾತವೇದ ಸಿಂಧುನ್ನನಾವಾ ದುರಿತಾ ಹಿ ವರ್ಷೇಂ. ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಗಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿಧಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಲಲಿತಾಂ ಫಲಾತ್ರಿಪುರಸುಂದರೀ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರದಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ವನಭಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ಚುಮ್ರಶಾನಹಂ. ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ಶ್ರೀ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಫಲಾ ತ್ರಿಪುರಸುಂದರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವತಾಭ್ಯೋ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಐನಾಪುರ, ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಸತತವಾಗಿ 6 ದಿನಗಳಿಂದ ನಿರಂತರವಾಗಿ ಅನುಷ್ಠಾನ ನಡೀತಾ ಇದೆ. ಈ ಸುಂದರವಾದಂತಹ ಕೃಷ್ಣಶಿಲಾ ಮೂರ್ತಿ ಭಗವತಿಯನ್ನು ತುಂಬ ದೂರದಿಂದ ವಿಗ್ರಹವನ್ನು ಕೆತ್ತನೆ ಮಾಡಿಸಿ ಈ ಒಂದು ಗುಡ್ಡಗಾಡಿನಲ್ಲಿ ಬಯಲುಸೀಮೆ ಎಂದರೂ ತಪ್ಪಾಗಲಾರದು. ಇಲ್ಲಿ ನೀರೆಂಬತಕ್ಕಂತಹದ್ದು ಬಹಳ ಅಭಾವ.
ಆದರೆ ಪವಾಡ ಎಂಬಂಥ ರೀತಿ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಾ ಇರ್ತಕ್ಕಂಥ ಈ ಸ್ಥಳ ಬಹುಶಃ ಹಿಂದೆ ಭಗವತ್ ಸಂಕಲ್ಪ ಆಗಲೇ ಬರೆದಿಟ್ಟಿದೆಯೇನೋ, ಇಲ್ಲಿ ದೇವಸ್ಥಾನ ಆಗಬೇಕು, ದೇವಿಯ ದರ್ಶನ ಆಗಬೇಕು, ಈ ಭಾಗದ ಭಕ್ತರಿಗೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿಯಾಗಿ ಇಲ್ಲಿ ನೆಲೆಸಬೇಕು ಅಂತಹ ಒಂದು ಚೈತನ್ಯ ಶಕ್ತಿ ಭಗವತಿನ ನಾವಿಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಅಮ್ಮನವರಿಗೆ ವಿಶೇಷವಾದಂತಹ ರೀತಿ ನವಚಂಡಿಕಾ ಹಾಗೂ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು ನಡೆಸಿ ಭಕ್ತರು ಸಾಕಷ್ಟು ಕಳೆದ 6 ದಿನಗಳಿಂದ ನಿರಂತರವಾದ ಸೇವೆ ನಡೆಸ್ತಾ ಇದ್ದಾರೆ. ಈ ಸೇವಾ ಭಾಗ್ಯದಿಂದ ಬರ್ತಕ್ಕಂತಹ ಭಕ್ತರು ಮನಸ್ಸಂಕಲ್ಪವನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸಿರ್ತಕ್ಕಂತಹ ಈ ಒಂದು ಬಾಲಾಲಯ, ಇದು ಪ್ರಥಮದಲ್ಲಿ ಇನ್ನೂ ಬಾಲಾಲಯವೇ, ಬರೀ 6 ದಿನಗಳಷ್ಟೇ ಆಗಿದೆ ಅಮ್ಮನವರ ಸಾನ್ನಿಧ್ಯ. ಆದರೆ ಬೇಡಿದವರುಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾ ಇದ್ದಾಳೆ ಅಂತಹ ಕಾಮಧೇನುವಿನ ಈ ಒಂದು ಕಲ್ಪವೃಕ್ಷ. ವಿಶೇಷವಾಗಿರ್ತಕ್ಕಂತಹ ದುರ್ಗಾಮಾತೆಯ ಅನುಷ್ಠಾನ, ಯಾರು ಶ್ರದ್ಧೆಯಿಂದ ಪ್ರಾರ್ಥಿಸ್ತಿದ್ದಾರೋ ಅವರ ಕೋರಿಕೆಗಳನ್ನು ಶೀಘ್ರವಾಗಿ ಈಡೇರಿಸ್ತಾ ಇದ್ದಾಳೆ ಮಹಾತಾಯಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಈ ಭಾಗದಲ್ಲಿ ರೈತರು ಸಹಿತ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯದಲ್ಲಿ ಒಳ್ಳೆ ಮಳೆ ಆಗಬೇಕು. ಆ ಮಳೆಗೋಸ್ಕರ ಜೊತೆಗೆ ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರವಿರಬೇಕು. ಆ ಶಕ್ತಿ ಕೇಂದ್ರ 4 ಕಿಲೋಮೀಟರ್ಷ್ಟು ಪರಿಕ್ರಮಿಸಿದ್ರೆ ಮಹಾರಾಷ್ಟ್ರದಿಂದಲೂ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಸತತವಾಗಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರ್ತಾ ಇದೆ. ಈ ವಿಗ್ರಹದಲ್ಲಿ ಶಕ್ತಿಯೋ, ಈ ಭೂಮಿಯಲ್ಲೇ ಶಕ್ತಿಯೋ, ಅಥವಾ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ಶಕ್ತಿಯೋ ಯಾವುದೂ ಅರಿಯದು. ಆದರೆ ಒಂದಂತೂ ಸತ್ಯ, ನಂಬಿದವರನ್ನ ಕೈ ಹಿಡಿದು ನಡೆಸ್ತಿರ್ತಕ್ಕಂತಹ ಕಲ್ಪವಲ್ಲಿಯಾಗಿ ತಾಯಿ ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ ಇಲ್ಲಿ ಕೂತಿದ್ದಾಳೆ. ಅಮ್ಮನವ್ರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋಣ. ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಒಂದು ಮಹಾಯಾಗ, ಚಂಡಿಕಾ ಮಹಾಯಾಗ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲರಿಗೂ ಶುಭವನ್ನೇ ತರಲಿ. ಓಂ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಈ ಒಂದು ಐನಾಪುರ ಗ್ರಾಮದಲ್ಲಿ ನಡೀತಿರ್ತಕ್ಕಂತಹ ಚಂಡಿಕಾ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಮಹಾಲಕ್ಷ್ಮಿ ನಮೋಸ್ತುತೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತೆ ಅಂತ ಹೇಳಿ ಲಕ್ಷ್ಮಿ ಆವಾಹನೆ ಮಾಡಿ ಪೂಜಾನುಷ್ಠಾನವನ್ನು ಮಾಡ್ತಿದ್ದಾರೆ. ಬನ್ನಿ ದರ್ಶನ ಮಾಡಿ ಬರೋಣ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಈ ಒಂದು ಬೃಹತ್ ಮಟ್ಟದ ಆಲಯವನ್ನು ನಿರ್ಮಿಸಬೇಕಾದ್ರೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಶ್ರಮ ಯಾರ್ದು? ಎಲ್ಲವೂ ಆ ದೇವಿ ಕೊಟ್ಟದ್ದೇ. ಆ ತಾಯಿ ಕೊಟ್ಟಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಸುರೇಶ್ ಮತ್ತು ಅವರ ಪರಿವಾರ, ಅವರ ಸ್ನೇಹಿತರು, ಜೊತೆಗೆ ಗ್ರಾಮಸ್ಥರು, ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತರು ಸೇರಿ ಈ ದೇವಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸಿ, ಜೊತೆಗೆ ಈ ಒಂದು ಸುಂದರವಾದಂತಹ ಮೂರ್ತಿನ ಹಿಮಾಂಶು ಎಂಬತಕ್ಕಂತಹ ಓರ್ವ ವ್ಯಕ್ತಿಯ ಹೆಸರಲ್ಲಿ ಅವರ ತಾಯಿ ಶ್ರದ್ಧಾಭಕ್ತಿಯಾಗಿ ವಿಗ್ರಹವನ್ನು ಹೀಗೇ ಇರಬೇಕು. ಅಮ್ಮನವರನ್ನು ನಮ್ಮ ಕರ್ನಾಟಕದಲ್ಲಿ ಮಹಾರಾಷ್ಟ್ರಕ್ಕೆ ಸಮೀಪದಲ್ಲಿರ್ತಕ್ಕಂಥದ್ದು, ಕರ್ನಾಟಕದಿಂದ 4 ಕಿಲೋಮೀಟರ್ ಅಷ್ಟೇ ಮಹಾರಾಷ್ಟ್ರ ಇರ್ತಕ್ಕಂಥದ್ದು. ಆದರೆ ಎಲ್ಲರ ಆರಾಧ್ಯ ದೇವತೆ ಆಗಿರ್ತಕ್ಕಂತಹ ಭಗವತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಬೇಕು ಅಂಥೇಳಿ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥಿಸ್ತಿದ್ದಾರೆ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಎರಡೂ ಕೈಗಳನ್ನು ಮೇಲೆತ್ತಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಹೇಳಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ದುರ್ಗಾಯೈ ನಮಃ. ಓಂ ಕಾತ್ಯಾಯನಿ ನಮಃ.